ಶ್ರೀರಾಮಚಂದ್ರ ಸೀತಾಲಕ್ಷ್ಮಣರ ಜೊತೆಗೂಡಿಕೊಂಡು ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ. ದಂಡಕಾರಣ್ಯದಲ್ಲಿ ಋಷಿಮುನಿಗಳ ಜೊತೆಗೆ ಯಾರು ಕರೀತಾ ಇದ್ದಾರೋ ಅಂತಹ ಋಷಿಮುನಿಗಳ ಆಶ್ರಮಕ್ಕೆ ಭೇಟಿ ನೀಡ್ತಾ ಒಂದು ಆಶ್ರಮದಲ್ಲಿ 4 ತಿಂಗಳುಗಳ ಕಾಲ ನೆಲೆಸೋದು, ಇನ್ನೊಬ್ಬರ ಕರದಲ್ಲಿ ಅವರ ಶಕ್ತಿಗನುಗುಣವಾಗಿ ಭಕ್ತಿಗನುಗುಣವಾಗಿ 1 ವರ್ಷಗಳ ಕಾಲ ನೆಲೆಸೋದು. ಹೀಗೇ ತಿರುಗಾಡ್ತಾ ಅನೇಕ ಋಷಿಮುನಿಗಳ ಆಶ್ರಮವನ್ನು ಹೊಕ್ಕು ಅವರ ಜೊತೆ ವಾಸ ಮಾಡ್ತಾ ದಿನಗಳನ್ನು ಕಳೆದ. 10 ವರ್ಷಗಳು ಇಲ್ಲಿಗೆ ಸಂದು ಹೋದವು. ಶ್ರೀರಾಮಚಂದ್ರ ಹೀಗೆ ನಾನಾ ಮಹರ್ಷಿಗಳ ಆಶ್ರಮವನ್ನೆಲ್ಲ ಹೊಕ್ಕು ಕೊನೆಗೊಂದು ದಿವಸ ಯಾವ ಸುತೀಕ್ಷ್ಣರ ಆಶ್ರಮಕ್ಕೆ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಿದವು ಮೊದಲು ಪ್ರವೇಶ ಮಾಡಿದ್ದ ಅದೇ ಸುತೀಕ್ಷ್ಣರ ಆಶ್ರಮಕ್ಕೆ ಮತ್ತೆ ಮರಳಿ ಬಂದವನೇ ಅವರಲ್ಲಿ ಕೇಳ್ತಾ ಇದ್ದಾನೆ, ಅಸ್ಮಿನ್ನರಣ್ಯೇ ಭಗವನ್ನಗಸ್ತ್ಯೋ ಮುನಿಸತ್ತಮಃ ವಸತೀತಿ ಮಯಾ ನಿತ್ಯಂ ಕಥಾ ಕಥಯತಾಂ ಶ್ರುತಂ. ಆ ಸುತೀಕ್ಷ್ಣರ ಆಶ್ರಮದಲ್ಲೇ ಬಂದು ಕೆಲ ಕಾಲ ತಂಗಿ ಒಂದು ದಿವಸ ಆ ಸುತೀಕ್ಷ್ಣರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ ಶ್ರೀರಾಮಚಂದ್ರ. ಅಗಸ್ತ್ಯ ಮಹರ್ಷಿಗಳ ಕುರಿತಾಗಿ ಅನೇಕ ವಿಷಯಗಳನ್ನು ಕೇಳಿದ್ದೇವೆ. ಅದರಲ್ಲೊಂದು ಅವರು ಇದೇ ದಂಡಕಾರಣ್ಯದೊಳಗೆ ವಾಸ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಕೂಡ ಕೇಳಿಬಲ್ಲೆವು. ಕುತ್ರಾಶ್ರಮ ಪದಂ ರಮ್ಯಂ ಮಹರ್ಷೇ ತಸ್ಯ ಧೀಮತಃ ನತು ಜಾನಾಮಿ ತಂ ದೇಶಂ ವನಸ್ಯಾಸ್ಯ ಮಹತ್ತಯ ಪ್ರಸಾದಾರ್ಥಂ ಭಗವತಃ ಸಾನುಜಸ್ಸಹ ಸೀತೆಯ. ಇದೇ ವನದಲ್ಲಿದ್ದಾರೆ ಅನ್ನೋದು ಕೇಳಿ ತಿಳಿದಿದ್ದೇನೆ, ಆದರೆ ಇಲ್ಲಿ ಇಂತಹದ್ದೇ ಜಾಗದಲ್ಲಿದ್ದಾರೆ ಅನ್ನೋದು ಮಾತ್ರ ತಿಳಿದಿಲ್ಲ. ನಾವೆಲ್ಲರೂ ಒಟ್ಟಾಗಿ ಹೋಗಿ ಆ ಅಗಸ್ತ್ಯರ ಅನುಗ್ರಹವನ್ನು ಪಡ್ಕೊಳ್ಬೇಕಾಗಿದೆ. ಹಾಗಾಗಿ ಅವರಲ್ಲಿಗೆ ಅವರ ಆಶ್ರಮಕ್ಕೆ ಹೋಗುವ ದಾರಿ ನನಗೆ ತಿಳಿಸು ಹೀಗೆ ಅಂತ ಹೇಳಿಕೊಂಡು ಸುತೀಕ್ಷ್ಣರಲ್ಲಿ ಕೇಳಿದಾಗ ಸುತೀಕ್ಷ್ಣರಿಗೆ ಬಹಳ ಸಂತೋಷವಾಗ್ತಾ ಇದೆ. ಅವರಂದರು, ಅಹಮಪ್ಯೇತ ದೇವತ್ವಾಂ ವಕ್ತುಕಾಮ ಸುಲಕ್ಷ್ಮಣಂ ಸಲಕ್ಷ್ಮಣಂ ಅಗಸ್ತ್ಯಂ ಅಭಿಗಚ್ಚೇತಿ ಸೀತೆಯಾ ಸಹ ರಾಘವ. ಶ್ರೀರಾಮ, ಈ ಮಾತನ್ನು ನಿನಗೆ ನಾನೇ ಹೇಳಬೇಕು ಅಂತಿದ್ದೆ. ಹೀಗಿಲ್ಲಿ ಅಗಸ್ತ್ಯರಿದ್ದಾರೆ, ಅವರ ಆಶ್ರಮಕ್ಕೊಮ್ಮೆ ಈರುವರನ್ನು ಕೂಡಿಕೊಂಡು ಹೋಗಿ ಬಾ ಅಂತ ಹೇಳಿಕೊಂಡು ನೀನಾಗಿ ದಿಷ್ಟ್ಯಾ ತ್ವಮಿದಾನೀಂ ಅರ್ಥೇಸ್ಮಿನ್ ಸ್ವಯಮೇವ ಬ್ರವೀಷಿ ಮಾಂ. ಆಕಸ್ಮಿಕವಾಗಿ ನೀನೇ ನನ್ನಲ್ಲಿ ಆ ಮಾತನ್ನು ಕೇಳ್ತಾ ಇದ್ದಿ, ಇದೂ ಹೇಳ್ತಾ ಇದ್ದೇನೆ. ಯೋಜನಾನ್ಯಾಶ್ರಮಾತ್ತಾತ ಯಾಹಿ ಚತ್ವಾರಿ ವೈತತಃ ದಕ್ಷಿಣೇನ ಮಹಾನ್ ಶ್ರೀಮಾನ್ ಅಗಸ್ತ್ಯ ಭ್ರಾತೃಶ್ರಮ. ಇಲ್ಲಿಂದ ದಕ್ಷಿಣಕ್ಕೆ 4 ಯೋಜನಗಳ ದೂರ ಹೋಗು. ಏನಿದೆ ಅಲ್ಲಿ ಅಗಸ್ತ್ಯರ ತಮ್ಮ ಒಬ್ಬರಿದ್ದಾರೆ, ಅವರ ಆಶ್ರಮ ಅಲ್ಲಿದೆ. ಆ ಸ್ಥಳವೇ ಹಾಗಿದೆ. ಸ್ಥಳೀಪ್ರಾಯವನೋದ್ದೇಶೆ ಪಿಪ್ಪಲೀವನ ಶೋಭಿತೆ ಬಹುಪುಷ್ಪಫಲೇ ರಮ್ಯೇ ನಾನಾ ವಿಹಗನಾದಿತೆ. ಅಲ್ಲಿ ಹೋದಾಗಲೇ ನನಗೆ ತಿಳಿಯತ್ತೆ ಇದು ಅಗಸ್ತ್ಯರ ಸಹೋದರನ ಆಶ್ರಮ ಇದು ಅಂತ ಹೇಳಿಕೊಂಡು ಆ ಪರಿಸರದ ಲಕ್ಷಣವನ್ನೆಲ್ಲ ಸುತೀಕ್ಷ್ಣರು ವರ್ಣಿಸ್ತಾ ಇದ್ದಾರೆ. ಸ್ಥಳೀಪ್ರಾಯವನೋದ್ದೇಶೆ, ಕಾಡು ದಟ್ಟವಾದಂತಹ ಮರಗಳಿಂದ ನಿಬಿಡವಾಗಿರತ್ತೆ. ನೀನು ಹೋಗ್ತಾ ಇರೋ ದಾರಿಯಲ್ಲಿ 4 ಯೋಜನೆಗಳ ದೂರ ಕ್ರಮಿಸಿದಿ ಅಂತಂದರೆ ಅಲ್ಲಿ ಹಾಗೆ ಒತ್ತೊತ್ತಾಗಿ ಮರಗಳಿರೋದಿಲ್ಲ. ಸ್ಥಳೀಪ್ರಾಯವನೋದ್ದೇಶೆ, ಒಂದಿಷ್ಟು ಜಾಗ ಸಮತಟ್ಟಾದ ಭೂಮಿ ಇದೆ, ಅಲ್ಲಿ ಯಾವ ಮರಗಿಡಗಳು ಬಹಳವಾಗಿ ಕಾಡಾಗಿ ಬೆಳೆದಿಲ್ಲ. ಸ್ಥಳ ಬಹಳ ರಮ್ಯವಾದದ್ದಾಗಿದೆ. ಅಶ್ವತ್ಥ ವೃಕ್ಷಗಳೆಲ್ಲ ಅಲ್ಲಿ ಬಹಳ ಇದ್ದಾವೆ. ಸುತ್ತಮುತ್ತ
ನಾನಾ ಬಗೆಯ ಫಲಪುಷ್ಪಗಳನ್ನು ಕೊಡುವಂತಹ ವೃಕ್ಷಗಳು ಬೆಳೆದಿದ್ದಾವೆ. ಸರೋವರಗಳಿದ್ದಾವೆ, ಅಲ್ಲಿ ಕಮಲಗಳು ಅರಳಿ ನಿಂತಿದ್ದಾವೆ. ಪದ್ಮಿನ್ಯೋ ವಿವಿಧಾಸ್ತತ್ರ ಪ್ರಸನ್ನ ಸಲಿಲಾಶಯಾ, ಆ ಸರೋವರಗಳಲ್ಲಿ ತಿಳಿಯಾಗಿರತಕ್ಕಂಥ ನೀರು ತುಂಬಿಕೊಂಡಿದೆ. ಹಂಸ ಕಾರಂಡವಾಕೀರ್ಣಾ ಚಕ್ರವಾಕೋಪಶೋಭಿತಾ, ಹಂಸ ಚಕ್ರವಾಕವೇ ಮೊದಲಾಗಿ ಇರತಕ್ಕಂತಹ ಹಕ್ಕಿಗಳಿಂದ ಸದಾ ತುಂಬಿರುತ್ತೆ. ಆ ಪ್ರದೇಶವನ್ನು ನೋಡಿದಾಗಲೂ ತಿಳಿಯುತ್ತೆ ಇದೇ ಅಗಸ್ತ್ಯರ ತಮ್ಮಂದಿರ ಆಶ್ರಮ ಸ್ಥಾನ ಅಂತ ಹೇಳಿಕೊಂಡು. ತತ್ರೈಕಾಮ್ರಜನೀಂ ವಿಶ್ವ ಪ್ರಭಾತೆ ರಾಮಗಮ್ಯತಾಂ, ನೀನಲ್ಲಿ ಹೋಗ್ತಾ ಒಂದು ರಾತ್ರಿ ಅಗಸ್ತ್ಯರ ತಮ್ಮಂದಿರ ಆಶ್ರಮದಲ್ಲಿ ಉಳ್ಕೋಬೇಕು. ಉಳ್ಕೊಂಡು ಮರುದಿವಸ ಎದ್ದುಕೊಂಡು ಅಗಸ್ತ್ಯರ ಆಶ್ರಮಕ್ಕೆ ಹೋಗು. ದಕ್ಷಿಣಾಂ ದಿಶಮಾಸ್ಥಾಯ ವನಖಂಡಸ್ಯ ಪಾರ್ಶ್ವತಃ ತತ್ರಾಗಸ್ತ್ಯಾಶ್ರಮಂ ಗತ್ವಾ ಪದಂಗತ್ವ ಯೋಜನಮಂತರಂ, ಅಲ್ಲಿಂದ ಮತ್ತೆ ಪುನಃ ದಕ್ಷಿಣಕ್ಕೆ ಒಂದು ಯೋಜನದಷ್ಟು ಮುಂದೆ ಹೋದಿ ಅಂತಂದರೆ ಅಲ್ಲಿ ನಿನಗೆ ಅಗಸ್ತ್ಯರ ಆಶ್ರಮ ಸಿಗತ್ತೆ. ಅದೂ ಹಾಗೆ ರಮಣೀಯೇ ವನೋದ್ದೇಶೇ ಬಹುಪಾದಪಶೋಭಿತೆ ರಂಸಿತೆ ತತ್ರ ವೈದೇಹಿ ಲಕ್ಷ್ಮಣಶ್ಚ ತ್ವಯಾ ಸಹ. ನೀವೆಲ್ಲರೂ ಕೂಡ ಆ ಸ್ಥಳಕ್ಕೆ ಹೋದದ್ದೇ, ಇಲ್ಲಿ ಬಂದದ್ದು ನಾವು ಸಾರ್ಥಕವಾಯಿತು ಅನ್ನತಕ್ಕಂತಹ ಆ ನೆಮ್ಮದಿ, ಸುಖ, ಸಂತೋಷ ಅಲ್ಲಿ ನಿಮಗೆಲ್ಲರಿಗೂ ಲಭ್ಯವಾಗತ್ತೆ. ಯಾಕೆ ಆ ಸ್ಥಳ ಅಂತಹದ್ದು. ಸಹಿ ರಮ್ಯೋ ವನೋದ್ದೇಶ ಬಹುಪಾದಪ ಸಂಯುತ, ಆ ಸ್ಥಳವೇ ಹಾಗೆ ಅತ್ಯಂತ ಮನೋಹರವಾದದ್ದಾಗಿದೆ. ಯದಿ ಬುದ್ಧಿಕೃತ ದ್ರಷ್ಟುಂ ಅಗಸ್ತ್ಯಂ ತಂ ಮಹಾಮುನಿಂ ಅದ್ಯೈವ ಗಮನೆ ಬುದ್ಧಿಂ ರೋಚಯಸ್ವ ಮಹಾಂತೆ. ಆ ಸುತೀಕ್ಷ್ಣರಂತ ಇದ್ದಾರೆ, ಅಗಸ್ತ್ಯರ ಆಶ್ರಮಕ್ಕೆ ಹೋಗಬೇಕು, ಅವರನ್ನು ಕಾಣಬೇಕು ಅಂತ ಸಂಕಲ್ಪ ಮಾಡಿದ್ದಿ, ಇನ್ನು ತಡ ಮಾಡೋದು ಬೇಡ, ಇವತ್ತೇ ನೀನು ಹೊರಟು ಬಿಡು. ಅದ್ಯೈವ. ಶ್ರೀರಾಮಚಂದ್ರ ಲಕ್ಷ್ಮಣನಿಂದ ಒಡಗೂಡಿಕೊಂಡು ಸೀತಾದೇವಿಯಿಂದ ಒಡಗೂಡಿಕೊಂಡು ಆ ಸುತೀಕ್ಷ್ಣರಿಗೆ ನಮಸ್ಕರಿಸಿ ಅವರ ಅನುಮತಿಯನ್ನು ಪಡ್ಕೊಂಡು ಹೊರಡ್ತಾ ಇದ್ದಾನೆ. ದಾರಿಯಲ್ಲಿ ಪಶ್ಯನ್ ವನಾನಿ ಚಿತ್ರಾಣಿ ಪರ್ವತಾಂಶ ಆಭ್ರಸನ್ನಿಭಾನ್, ದಾರಿಯಲ್ಲಿ ಉದ್ದಕ್ಕೂ ಕೂಡ ನಾನಾ ಬಗೆಯ ವಿಚಿತ್ರವಾಗಿರತಕ್ಕಂತಹ ವೃಕ್ಷಗಳು, ಪರ್ವತಾಂಶ ಅಭ್ರಸನ್ನಿಭಾನ್, ಆಕಾಶದಲ್ಲಿ ಕಾರ್ಮೋಡಗಳು ದಟ್ಟೈಸಿ ನಿಂತರೆ ಹೇಗಿರುತ್ತೋ ಹಾಗೆ ಅಲ್ಲಲ್ಲಿ ಪರ್ವತಗಳು. ಸರಾಂಸಿ ಸರಿತಶ್ಚೈವ, ನಾನಾ ಬಗೆಯ ಕೊಳಗಳು, ಅರಳಿದ ಪದ್ಮಗಳಿಂದ ತುಂಬಿಕೊಂಡಿರತಕ್ಕಂಥ ಸರೋವರಗಳು, ನಾನಾ ಬಗೆಯ ನದಿಗಳು, ಅವನ್ನೆಲ್ಲ ನೋಡ್ತಾ ಸುತೀಕ್ಷ್ಣೇನ ಉಪದಿಷ್ಟೇನ ಗತ್ವಾ ತೇನ ಪಥಾ ಸುಖಂ. ಶ್ರೀರಾಮಚಂದ್ರನಿಗೆ ಇಷ್ಟು ವರ್ಷಗಳ ಕಾಲ 10 ವರ್ಷಗಳ ಕಾಲ ಕಾಡಲ್ಲಿ ವಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಕಾಡುದಾರಿಯೂ ಕೂಡ ಕಷ್ಟ ಅಂತ ಅನಿಸಿಲ್ಲ, ಸುಲಭವಾಗಿ ಮುಂದೆ ಸಾಗಿದರು. ಸುಖಂ ಗತ್ವಾ ಮುಂದೆ ಹೋಗ್ತಾ ಇದ್ದಂತೆ ಒಂದು ಸ್ಥಳವನ್ನು ನೋಡ್ತಾ ಇದ್ದಾನೆ ಶ್ರೀರಾಮಚಂದ್ರ. ಆ ಕೂಡಲಲ್ಲಿ ನಿಂತು ಹೇಳ್ತಾ ಇದ್ದಾನೆ ಲಕ್ಷ್ಮಣನಲ್ಲಿ, ಇದಂ ಪರಮ ಸಂಹೃಷ್ಟೋ ವಾಕ್ಯಂ ಲಕ್ಷ್ಮಣಮಬ್ರವೀತ್ ಏತದೇವಾಶ್ರಮ ಪದಂ ನೂನಂ ತಸ್ಯ ಮಹಾತ್ಮನಃ. ಯಾವ ಅಗಸ್ತ್ಯರ ಸಹೋದರನ ಆಶ್ರಮ ಇಲ್ಲಿದೆ ಅಂತ ಹೇಳಿಕೊಂಡು ಸುತೀಕ್ಷ್ಣರು ಅಂದಿದ್ದಾರೆ, ಅದು ನಿಶ್ಚಯವಾಗಿಯೂ ಕೂಡ ಇದೇ ಪ್ರದೇಶ. ಯಾಕೆ ಸುತೀಕ್ಷ್ಣರು ಏನೇನು ಲಕ್ಷಣಗಳು ನಮಗೆ ತಿಳಿಸಿದ್ದಾರೆ ಅವೆಲ್ಲ ಇಲ್ಲಿ ಕಾಣ್ತಾ ಇದ್ದಾವೆ. ಯಥಾ ಹೀಮೇ ವನಸ್ಯಾಸ್ಯ ಜ್ಞಾತಾಃ ಪಥಿ ಸಹಸ್ರಶಃ ಸನ್ನತಾಃ ಫಲಭಾರೇಣ ಪುಷ್ಪಭಾರೇಣ ಚದ್ರುಮಾಃ. ಅಲ್ಲೆಲ್ಲ ವೃಕ್ಷಗಳು ತಲೆ ಎತ್ತಿ ನಿಂತಿಲ್ಲ, ತಲೆ ಎತ್ತಿ ನಿಂತಿದ್ದರೂ ಕೂಡ ಮತ್ತೆ ಪುನಃ ಕೆಳಮುಖ ಮಾಡಿ ನಿಂತಿದ್ದಾವೆ, ಮುಖವನ್ನು ಕೆಳಗೆ ಮಾಡಿದ್ದಾವೆ. ಯಾಕೆ? ಪುಷ್ಪಗಳ ಭಾರದಿಂದ ಆ ವೃಕ್ಷಗಳ ತುದಿ ಬಗ್ಗಿದೆ, ಫಲಗಳ ಭಾರದಿಂದ ಆ ವೃಕ್ಷಗಳ ತಲೆ ಪುನಃ ಬಗ್ಗಿದೆ. ಸನ್ನತಾಃ ಫಲಭಾರೇಣ ಪುಷ್ಪಭಾರೇಣ ಚದ್ರುಮಾಃ. ಗಂಧೋಯಂ ಪವನೋತ್ಕ್ಷಿಪ್ತಃ ಸಹಸಾ ಕಟಕೋದಯ. ಆ ಸುತ್ತಲಿನ ಪ್ರದೇಶ ಎಲ್ಲವೂ ಕೂಡ ಇಷ್ಟು ಪರಿಮಳಿತವಾಗಿದೆ, ಬಹುದೂರದಿಂದಲೇ ಆ ಸ್ಥಳದ ಗುರುತು ಹಿಡಿಯಲು ಸಾಧ್ಯವಾಗತ್ತೆ. ಇನ್ನು ಮನುಷ್ಯರು ವಾಸ ಮಾಡ್ತಾ ಇರತಕ್ಕಂತಹ ಕುರುಹುಗಳು ಇಲ್ಲಿ ಕಾಣ್ತಾ ಇದ್ದಾವೆ. ತತ್ರ ತತ್ರ ದೃಶ್ಯಂತೆ ಸಂಕ್ಷಿಪ್ತಾ ಕಾಷ್ಟ ಸಂಚಯಾ. ಅಲ್ಲಲ್ಲಿ ದಾರಿಯಲ್ಲಿ
ಒಣಗಿದ ಕಟ್ಟಿಗೆಗಳ ರಾಶಿ ಕಾಣ್ತಾ ಇದೆ. ಒಣಗಿದ ಕೊಂಬೆಗಳು ಕಾಲಕ್ರಮದಲ್ಲಿ ಕೆಳಗೆ ಬೀಳ್ತಾವೆ. ಆ ದಾರಿಯಲ್ಲಿ ಹೋಗುವಾಗ ಬರುವಾಗ ಅಲ್ಲಿದ್ದಂತಹ ಆಶ್ರಮವಾಸಿಗಳು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿಕೊಂಡು ಅದನ್ನೆಲ್ಲ ಅಲ್ಲಲ್ಲಿ ಗುಂಪು ಮಾಡಿ ಒಟ್ಟಿ ಇಟ್ಟಿದ್ದಾರೆ. ಅದೆಲ್ಲ ಇಲ್ಲಿ ಕಾಣ್ತಾ ಇದೆ. ಕಾಷ್ಟ ಸಂಚಯ ಲೂನಾಶ್ಚ ಪರಿದೃಶ್ಯಂತೆ ದರ್ಭಾ ವೈದೂರ್ಯ ವರ್ಚಸಃ. ಪಚ್ಚೆಮಣಿಯಂತೆ ಹೊಳೆಯುತ್ತಾ ಇರತಕ್ಕಂತಹ ದರ್ಭೆಗಳನ್ನು ಕತ್ತರಿಸಿಟ್ಟದ್ದು ಅಲ್ಲಿ ಕಾಣ್ತಾ ಇದೆ. ಏದಚ್ಚ ವನಮಧ್ಯಸ್ಥಂ ಕೃಷ್ಣಾಭ್ರ ಶಿಖರೋಪಮಂ ಪಾವಕಸ್ಯ ಆಶ್ರಮಸ್ಯಾಸ್ಯ ಧೂಮಾಗ್ರಂ ಸಂಪ್ರದೃಶ್ಯತೆ. ಇಲ್ಲಿ ಋಷಿಮುನಿಗಳು ವಾಸವಾಗಿದ್ದಾರೆ ಅನ್ನೋದರ ದ್ಯೋತಕವಾಗಿ ಅಷ್ಟು ದೂರದಿಂದ ಮೇಲೆದ್ದಂತಹ ಹೊಗೆ, ಹೋಮ ಧೂಮ ಗಾಳಿಯಲ್ಲಿ ಆಕಾಶ ತುಂಬ ಹರಡಿ ನಿಂತಿದೆ. ವಿವಿಕ್ತೇಷು ಚ ತೀರ್ಥೇಷು ಕೃತಸ್ನಾತಾಃ ದ್ವಿಜಾತಯಃ ಪುಷ್ಪೋಪಹಾರಂ ಕುರ್ವಂತಿ ಕುಸುಮೈಃ ಸ್ವಯಮರ್ಜಿತೈಃ. ಇನ್ನೂ ಮುಂದೋಗ್ತಿ ಹೋಗ್ತಾ ಇದ್ದಂತೆ ಅಲ್ಲಿದ್ದಂತಹ ಬ್ರಾಹ್ಮಣರೆಲ್ಲ ನಾನಾ ತೀರ್ಥಗಳಲ್ಲಿ ಮಿಂದು ಆವತ್ತಿನ ಪೂಜೆಗೆ ಬೇಕಾಗಿರತಕ್ಕಂತಹ ಕುಶ ಸಮಿತ್ತುಗಳು, ಫಲಪುಷ್ಪಗಳು ಅವನ್ನೆಲ್ಲ ಸಂಗ್ರಹ ಮಾಡ್ತಾ ಇರುವಂತಹದ್ದು ಅದು ಕಾಣ್ತಾ ಇದೆ. ಹಾಗಾಗಿ ಅಗಸ್ತ್ಯಸ್ಯಾಶ್ರಮೋ ಭ್ರಾತು ನೂನಮೇಶ ಭವಿಷ್ಯತಿ. ಸುತೀಕ್ಷ್ಣರ ಉಪದೇಶದಂತೆ ನಾವು ನಿಂತಿರತಕ್ಕಂಥ ಸ್ಥಳ ಅವಶ್ಯವಾಗಿ ಕೂಡ ಆ ಅಗಸ್ತ್ಯರ ಸಹೋದರನ ಆಶ್ರಮವೇ ಆದದ್ದಾಗಿದೆ. ಯಹೀಕದಾಕಿಲ. ಅಷ್ಟೊಂದು ಲಕ್ಷ್ಮಣನಿಗೆ ಶ್ರೀರಾಮಚಂದ್ರ ಅಗಸ್ತ್ಯರ ಕುರಿತಾಗಿರತಕ್ಕಂತಹ ಮಹತ್ವವನ್ನು ತಿಳಿಸ್ತಾ ಇದ್ದಾನೆ. ಇಹೈಕದಾ ಕಿಲ ಕ್ರೂರೋ ವಾತಾಪಿರಪಿ ಚೈಲ್ವಲಃ ಭ್ರಾತರವು ಸಹಿತವು ಆಸ್ತಾಂ ಬ್ರಾಹ್ಮಣಘ್ನೋ ಮಹಾಸುರವು. ಇದೇ ಪ್ರದೇಶದಲ್ಲಿ ವಾತಾಪಿ ಇಲ್ವಲ ಅನ್ನೋ ಹೆಸರಿನ ಇಬ್ಬರು ರಾಕ್ಷಸರಿದ್ದರು. ಬ್ರಾಹ್ಮಣಘ್ನೋ ಮಹಾಸುರವು. ವಿಶೇಷವಾಗಿ ಅವರಿಗೆ ಬ್ರಾಹ್ಮಣರ ಮೇಲೆ ಕಣ್ಣು. ಅವರನ್ನು ಸಂಹರಿಸ್ತಾ ಇದ್ದಾರೆ. ಹೇಗೆ ಅದರಲ್ಲೂ ಮತ್ತೆ ಪುನಃ ಬ್ರಾಹ್ಮಣರ ಹತ್ಯೆಯಲ್ಲೂ ಕೂಡ ಕುಚೋದ್ಯ, ವಿನೋದ. ಧಾರಯನ್ ಬ್ರಾಹ್ಮಣಂ ರೂಪಂ ಇಲ್ವಲ ಸಂಸ್ಕೃತಂ ವದನ್ ಆಮಂತ್ರಯತಿ ವಿಪ್ರಾನ್ ಸಹ ಶ್ರಾದ್ದಮುದ್ದೇಶ್ಯ ನಿರ್ಘೃಣ. ಆ ವಾತಾಪಿ ಅವನ ಸಹೋದರ ಇಲ್ವಲ ಅವನೇನು ಮಾಡ್ತಾ ಇದ್ದಾನೆ, ಬ್ರಾಹ್ಮಣರ ವೇಷವನ್ನು ತೊಟ್ಟುಕೊಳ್ಳೋದು. ಕಾಮರೂಪಿಗಳು ಬಯಸಿದಂತಹ ರೂಪವನ್ನು ಸ್ವೀಕರಿಸುವ ಸಾಮರ್ಥ್ಯ ಅವರಿಗಿದೆ. ಬ್ರಾಹ್ಮಣ ವೇಷದಿಂದ ಬಂದು ನಾಳೆ ದಿವಸ ಮನೆಯಲ್ಲಿ ಶ್ರಾದ್ದ ಕರ್ಮ ಇದೆ, ಅದಕ್ಕೋಸ್ಕರ ಶ್ರಾದ್ದ ಭೋಜನಕ್ಕೋಸ್ಕರ ಬರಬೇಕು ಅಂತ ಆಹ್ವಾನಿಸೋದು, ನಿಮಂತ್ರಣ ಮಾಡೋದು. ನಿಮಂತ್ರಿಸಿ ಬಂದಾಗ ಇಲ್ವಲ ವಾತಾಪಿಯನ್ನೇ ಆಹಾರವನ್ನಾಗಿ ಸಂಸ್ಕರಿಸಿ ಬಂದ ಬ್ರಾಹ್ಮಣರಿಗೆಲ್ಲ ಬಡಿಸಬೇಕು. ತಾನ್ ದ್ವಿಜಾನ್ ಭೋಜಯಾಮಾಸ ಶ್ರಾದ್ದ ದೃಷ್ಟೇನ ಕರ್ಮಣ. ಯಥಾವತ್ತಾಗಿ ಶ್ರಾದ್ದ ಪಿಂಡ ಪ್ರದಾನ ಮಾಡಿಕೊಂಡು ಆ ಬ್ರಾಹ್ಮಣರಿಗೆಲ್ಲ ಭೋಜನವನ್ನು ಬಡಿಸಬೇಕು. ಅವರೆಲ್ಲರೂ ಕೂಡ ಉಂಡ ಬಳಿಕ ತಥೋ ಭುಕ್ತವತಾಂ ತೇಷಾಂ ವಿಪ್ರಾಣಾಂ ಇಲ್ವಲೋಬ್ರವೀತ್ ವಾತಾಪೇ ನಿಷ್ಕೃಮಸ್ವೇತಿ ಸ್ವರೇಣ ಮಹತಾವದನ್. ಅವರೆಲ್ಲ ಉಂಡಾದ ಮೇಲೆ ವಾತಾಪೇ ಹೊರಗೆ ಬಾ ಅಂತ ಹೇಳ್ಕೊಂಡು ಕರೀಬೇಕು. ತಥೋ ಭ್ರಾತುರ್ವಚ ಶ್ರುತ್ವ ವಾತಾಪಿರ್ಮೇಷವನ್ನದನ್ ಭಿತ್ವಾ ಭಿತ್ವಾ ಶರೀರಾಣಿ ಬ್ರಾಹ್ಮಣಾನಾಂ ವಿನಿಷ್ಪತತ್. ಆ ಗಟ್ಟಿಯಾಗಿರತಕ್ಕಂತಹ ಇಲ್ವಲನ ಆಹ್ವಾನವನ್ನು ಕೇಳಿ ಆಹಾರ ರೂಪದಲ್ಲಿ ಈ ಬ್ರಾಹ್ಮಣರ ಉದರವನ್ನು ಸೇರಿರತಕ್ಕಂತಹ ವಾತಾಪಿ ಅವರೆಲ್ಲರ ಹೊಟ್ಟೆಯನ್ನು ಒಡೆದುಕೊಂಡು ಎಲ್ಲರ ದೇಹದಿಂದ ಹೊರಬರಬೇಕು, ಹೊಟ್ಟೆಯಿಂದ ಹೊರಬರಬೇಕು. ಭಿತ್ವಾ ಭಿತ್ವಾ ಶರೀರಾಣಿ ಬ್ರಾಹ್ಮಣಾನಾಂ ವಿನಿಷ್ಪತತ್. ಹೀಗೆ ಬ್ರಾಹ್ಮಣಾನಾಂ ಸಹಸ್ರಾಣಿ ತೈರೇವಂ ಕಾಮರೂಪಿಭಿಃ ವಿನಾಶಿತಾನಿ ಸಂಹೃತ್ಯ ನಿತ್ಯಶಃ ಪಿಶಿತಾಶನೈಃ. ಇದು ನಿತ್ಯ ಇದು ನಡೀತಾ ಇದ್ದಂತಹ ಘಟನೆ. ಸತ್ತ ಬ್ರಾಹ್ಮಣರು ಸುಮಾರು 1000 ಕೂಡ ಮೀರಿದ್ದಾರೆ. 1000 ಸಂಖ್ಯೆಯಲ್ಲಿ ಬ್ರಾಹ್ಮಣರ ಸಂಹಾರವನ್ನು ಈ ರೀತಿಯಾಗಿ ಮಾಡಿದ್ದಾರೆ.
ಒಂದು ದಿವಸ ಇವರ ಪಾಪದ ಕೊಡ ತುಂಬಿತ್ತು. ಹಾಗಾಗಿ ಲೋಕದಲ್ಲಿ ವಾತಾಪಿ ಇಲ್ವಲ್ಲರ ಇಂತಹ ಅಟ್ಟಹಾಸವನ್ನು ಕಂಡು ಋಷಿಗಳು ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡರು. ದೇವತೆಗಳು ಬಂದು ಅಗಸ್ತ್ಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು, ವಾತಾಪಿ ಇಲ್ವಲರನ್ನು ನಿಗ್ರಹಿಸಬೇಕು ಅಂತ ಹೇಳಿಕೊಂಡು. ಅಗಸ್ತ್ಯೇನ ತದಾ ದೇವೈ ಪ್ರಾರ್ಥಿತೇನ ಮಹರ್ಷಿಣ, ದೇವತೆಗಳು ಬಂದು ಅಗಸ್ತ್ಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ಆ ವಾತಾಪಿ ಇಲ್ವಲರನ್ನು ನಿಗ್ರಹಿಸಬೇಕು ಅಂತ ಹೇಳಿಕೊಂಡು. ಅಗಸ್ತ್ಯರ ಸಾಮರ್ಥ್ಯ ಅಂತಹದ್ದು. ಅನುಭೂಯ ಕಿಲ ಶ್ರಾದ್ದೇಯ ಭಕ್ಷಿತಃ ಸ ಮಹಾಸುರ. ಅಗಸ್ತ್ಯರಲ್ಲಿ ಬಂದರು. ಇಲ್ವಲ ಅಗಸ್ತ್ಯ ಮಹರ್ಷಿಗಳನ್ನು ಕೂಡ ಶ್ರಾದ್ದ ಭೋಜನಕ್ಕೆ ಆಹ್ವಾನಿಸಿದ. ಬಂದರು. ಆ ಇಲ್ವಲ ಬಡಿಸಿದ್ದನ್ನು, ಬ್ರಾಹ್ಮಣ ರೂಪದಿಂದ ಬಡಿಸಿದ್ದನ್ನು ಉಂಡ್ರು. ಉಂಡ ಬಳಿಕ ಉತ್ತರಾಪೋಷಣವನ್ನು ಕೂಡ ಕೊಟ್ಟಿದ್ದಾನೆ. ಆ ಬಳಿಕ ನಿತ್ಯದಂತೆ ವಾತಾಪಿಯನ್ನು ಕರೀತಾ ಇದ್ದಾನೆ. ಇಲ್ವಲ ವಾತಾಪಿಯನ್ನು ಕರೆದ. ತತ ಸಂಪನ್ನಮಿತ್ಯುಕ್ತ್ವಾ ದತ್ವಾ ಹಸ್ತಾವನೇಜನಂ ಭ್ರಾತರಂ ನಿಷ್ಕ್ರಮಸ್ವೇದ ಚೇಲ್ವಲ ಸಮಭಾಷತ. ಸದಾ ಭಾಷಮಾಣಂತು ಭ್ರಾತರಂ ವಿಪ್ರಘಾತಿನಂ ಅಬ್ರವೀತ್ ಪ್ರಹಸನ್ ಧೀಮಾನ್ ಅಗಸ್ತ್ಯೋ ಮುನಿಸತ್ತಮಃ. ಅಗಸ್ತ್ಯರು ನಗತಾ ಆ ಇಲ್ವಲಲ್ಲಿ ಅಂತ ಇದ್ದಾರೆ, ಕುತೋ ನಿಷ್ಕ್ರಮಿತು ಶಕ್ತಿ ಮಯಾ ಜೀರ್ಣಸ್ಯ ರಕ್ಷಸಃ ಗತಸ್ಯ ಯಮಸಾಧನಂ. ವಾತಾಪಿ ಹೊರಬರಲಿಕ್ಕೆ ಹೇಗೆ ಸಾಧ್ಯ? ಅವನಾಗಲೇ ನನ್ನ ಹೊಟ್ಟೆಯಲ್ಲಿ ಜೀರ್ಣನಾಗಿ ಹೋಗಿದ್ದಾನೆ ಅಂತ ಹೇಳಿಕೊಂಡು ಗಟ್ಟಿಯಾಗಿ ತೆಗಿಬಿಟ್ರು. ಇಲ್ವಲ್ಲ, ಒಂದಲ್ಲ 4 ಬಾರಿ ಕರೆದ, 10 ಬಾರಿ ಕರೆದ, ಇಲ್ಲ, ವಾತಾಪಿಯ ಸುದ್ದಿನೇ ಇಲ್ಲ. ಪ್ರದರ್ಶಯಿದು ಮಾರೇಭೇ ಮುನಿಂ ಕ್ರೋಧಾನ್ ನಿಶಾಚರ. ಇಲ್ವಲನ್ನು ಸಂಹಾರ ಮಾಡಿದ್ದಿ ಅಂತ, ವಾತಾಪಿಯ ಸಂಹಾರ ಮಾಡಿದ್ದಿ ಅಂತ ಹೇಳಿಕೊಂಡು ಇಲ್ವಲ ಆ ಅಗಸ್ತ್ಯರ ಮೇಲೆ ಮುಗಿಬಿದ್ದ. ಸೋಭ್ಯದ್ರವದ್ ದ್ವಿಜೇಂದ್ರಂ ತಂ ಮುನಿನ ದೀಪ್ತ ತೇಜಸ ಚಕ್ಷುಷಾ ಅನಲಕಲ್ಪೇನ ನಿರ್ದಗ್ಧೋ ನಿಧನಂಗತಃ. ಅಗಸ್ತ್ಯರ ಮೇಲೆ ಮುಗಿಬೀಳೋದಕ್ಕೋಸ್ಕರ ಕಣ್ಣು ಕೆಂಪು ಮಾಡಿಕೊಂಡು ಓಡಿ ಬಂದಿದ್ದಾನೆ. ಅಗಸ್ತ್ಯರು ಬರಿದೆ ಹುಂಕಾರವನ್ನು ಹೊರಡಿಸಿದರು. ಕಣ್ಣನ್ನು ಕೆಂಪು ಮಾಡಿಕೊಂಡು ನೋಡಿದರು. ಅವರ ಆ ದೃಷ್ಟಿಯ ಪಾದಕ್ಕೇನೆ ಕ್ರೋಧಾಗ್ನಿಗೆ ವಶನಾಗಿರತಕ್ಕಂತಹ ಇಲ್ವಲ ಅವನಲ್ಲೇ ಭಸ್ಮೀಭೂತನಾಗಿ ಬಿದ್ದುಬಿಟ್ಟ. ಹೀಗೆ ಜಗತ್ತಿಗೆ ಮಹಾಕಂಟಕರಾಗಿದ್ದಂತಹ, ಹಿಂಸೆಯಲ್ಲೂ ವಿನೋದವನ್ನು ಕಾಣ್ತಾ ಇದ್ದಂತಹ ವಾತಾಪಿ ಇಲ್ವಲರನ್ನು ಸಂಹಾರ ಮಾಡಿದಂತಹವರು, ಆ ಮೂಲಕ ಜಗತ್ತಿಗೆ ಅಭಯಪ್ರದಾನ ಮಾಡಿದವರು ಈ ಅಗಸ್ತ್ಯರು. ತಸ್ಯಾಯಮಾಶ್ರಮೋ ಭ್ರಾತು ತಟಾಕವನ ಪವನಶೋಭಿತ ವಿಪ್ರಾನುಕಂಪಯಾಯೇನ ಕರ್ಮೇದಂ ದುಷ್ಕರಂ ಕೃತಂ. ಅಂತಹ ಅಗಸ್ತ್ಯರ ಸಹೋದರನ ಆಶ್ರಮ ಸ್ಥಾನ ಇದಾಗಿದೆ. ಇಷ್ಟು ಹೊತ್ತಿಗೆ ಆ ಆಶ್ರಮದ ಸಮೀಪಕ್ಕೆ ಬಂದಿದ್ದಾರೆ. ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ. ಉಪಾಸ್ಯ ಪಶ್ಚಿಮಾಂ ಸಂಧ್ಯಾಂ ಸಹ ಭ್ರಾತೃ ಯಥಾವಿಧಿ ಪ್ರವಿವೇಶಾಶ್ರಮ ಪದಂ ತಂ ಋಷಿಂ ಚಾಭ್ಯವಾದಯತ್. ಮುಸ್ಸಂಜೆಯ ಸಂಧ್ಯಾವಂದನೆಯನ್ನು ಲಕ್ಷ್ಮಣನೊಂದಿಗೆ ಪೂರೈಸಿಕೊಂಡು ಶ್ರೀರಾಮಚಂದ್ರ ಆಶ್ರಮದೊಳಗೆ ಪ್ರವೇಶ ಮಾಡಿದ್ದಾನೆ. ಅವರು ಸಮ್ಯಕ್ ಪ್ರತಿಗೃಹೀತಸ್ತು ಮುನಿನಾ ತೇನ ರಾಘವ ನ್ಯವಸತ್ತಾಂ ನಿಶಾಮೇಕಾಂ ಪ್ರಾಶ್ಯ ಮೂಲ ಫಲಾನಿ ಚ. ಆ ಅಗಸ್ತ್ಯರ ಸಹೋದರ ಶ್ರೀರಾಮಚಂದ್ರನನ್ನು ಸ್ವಾಗತಿಸಿದ್ದಾರೆ. ಆಶ್ರಮದಲ್ಲಿ ಲಭ್ಯವಿರುವಂತಹ ಫಲಮೂಲಗಳನ್ನೆಲ್ಲ ಅತಿಥಿ ಸತ್ಕಾರಕ್ಕೋಸ್ಕರ ನೀಡಿದ್ದಾರೆ. ಶ್ರೀರಾಮಚಂದ್ರ ಅವರು ನೀಡಿರತಕ್ಕಂತಹ ಫಲಮೂಲಗಳನ್ನು ಸ್ವೀಕರಿಸಿ ಆ ರಾತ್ರಿ ಅಲ್ಲೇ ಉಳ್ಕೊಂಡ. ತಸ್ಯಾಂ ರಾತ್ರ್ಯಾಂ ವ್ಯತೀತಾಯಾಂ ಉದಿತೇ ರವಿಮಂಡಲೆ ಭ್ರಾತರಂ ತಮಗಸ್ತ್ಯಸ್ಯ ಆಮಂತ್ರಯತ ರಾಘವ. ರಾತ್ರಿ ಕಳೆದು ಬೆಳಗಾಯಿತು. ಶ್ರೀರಾಮಚಂದ್ರ
ಆ ಅಗಸ್ತ್ಯರ ಸಹೋದರನ ಬಳಿ ಬಂದು ತಾವು ಹೊರಡುವಂತೆ ಅನುಜ್ಞೆ ನೀಡುವಂತೆ ಕೇಳಿಕೊಂಡಿದ್ದಾನೆ. ಆಮಂತ್ರಯೇ ತ್ವಾಂ ಗಚ್ಛಾಮಿ ಗುರುಂತೆ ದ್ರಷ್ಟುಂ ಅಗ್ರಜಂ. ನಿಮ್ಮ ಅಣ್ಣಂದಿರಾಗಿರತಕ್ಕಂತಹ ಅಗಸ್ತ್ಯರ ದರ್ಶನಕ್ಕೋಸ್ಕರ ಹೊರಟಿದ್ದೇವೆ, ನಮಗೆ ಹರಸಿ ಬೀಳ್ಕೊಡಿ. ಹೀಗೆ ಕೇಳಿದಾಗ ಗಮ್ಯತಾಮಿತಿ ತೇನೋಕ್ತೋ ಜಗಾಮ ರಘುನಂದನ, ಅವರು ಅನುಜ್ಞೆ ನೀಡಿದ್ದಾರೆ. ಶ್ರೀರಾಮಚಂದ್ರ ಅನುಜ್ಞೆಯನ್ನು ಪಡ್ಕೊಂಡು ಹೊರಟಿದ್ದಾನೆ. ಯಥೋದ್ದಿಷ್ಟೇನ ಮಾರ್ಗೇಣ ವನಂ ತಚ್ಚವಲೋಕಯನ್ ನೀವಾರಾನ್ ಪನಸಾನ್ ಸಾಲಾನ್ ವಂಜುಲಾಂ ಸ್ಥಿನಿಶಾನ್ ತಥಾ ಚಿರಿಬಿಲ್ವಾನ್ ಮಧುಕಾಂಶ ಬಿಲ್ವಲಾನ್ ಅಥ ತಿಂದುಕಾನ್ ಪುಷ್ಪಿತಾನ್ ಪುಷ್ಪಿತಾಗ್ರಾಭಿ ಲತಾಭಿ ಉಪಶೋಭಿತಾನ್ ದದರ್ಶ ರಾಮ ಶತಶಃ ತತ್ರ ಕಾಂತಾರಪಾದಪಾನ್. ಶ್ರೀರಾಮಚಂದ್ರ ಅವರ ಆಶ್ರಮದಿಂದ ಮತ್ತೆ ಪುನಃ ದಕ್ಷಿಣಕ್ಕೆ ಮುಂದೊತ್ತಿ ಹೋಗ್ತಾ ಇದ್ದಾನೆ. ಆ ಸುತೀಕ್ಷ್ಣರು ಅಂದಿರುವಂತೆ ಅಲ್ಲಿ ನಾನಾ ಬಗೆಯ ವೃಕ್ಷಗಳನ್ನು ಕಂಡಿದ್ದಾನೆ. ಆ ವೃಕ್ಷಗಳೆಲ್ಲ ಸದಾಕಾಲ ಫಲಪುಷ್ಪ ಭರಿತವಾಗಿರುವಂತಹವುಗಳು. ವೃಕ್ಷಗಳಲ್ಲಿ ಲತೆಗಳು ಆವರಿಸಿಕೊಂಡಿದ್ದಾವೆ, ಅವು ಮತ್ತೆ ಪುಷ್ಪಿತವಾಗಿದ್ದಾವೆ. ಹಸ್ತಿ ಹಸ್ತೈ ವಿಮೃದಿತಾನ್ ವಾನರೈರುಪಶೋಭಿತಾನ್. ಕಾಡಾನೆಗಳು ಆ ಫಲಪುಷ್ಪಭರಿತವಾಗಿರತಕ್ಕಂತಹ ವೃಕ್ಷಗಳ ಕೊಂಬೆರೆಂಬೆಗಳನ್ನು ಮುರಿದು ಅವು ತಿಂದಿದ್ದಾವೆ. ಫಲಪುಷ್ಪಗಳು ಸಮೃದ್ಧವಾಗಿರೋದರಿಂದಲೇ ಅಲ್ಲಿ ವಾನರಗಳು, ನಾನಾ ಬಗೆಯ ಪಕ್ಷಿಗಳು ಅವು ಸಮೃದ್ಧವಾಗಿದ್ದಾವೆ. ಅದನ್ನು ಕಂಡು ಶ್ರೀರಾಮಚಂದ್ರ ಅಂತ ಸ್ನಿಗ್ಧಪತ್ರಾ ಯಥಾ ವೃಕ್ಷಾ ಯಥಾ ಕ್ಷಾಂತಾ ಮೃಗದ್ವಿಜಾ ಆಶ್ರಮೋ ನಾತಿ ದೂರಸ್ಥೋ ಮಹರ್ಷೇರ್ ಭಾವಿತಾತ್ಮನಃ. ಇಲ್ಲಿರತಕ್ಕಂತಹ ಪರಿಸರವನ್ನೂ ಗಮನಿಸು. ಆ ಮರಗಿಡಗಳೆಲ್ಲ ಇಷ್ಟು ಫಲಪುಷ್ಪ ಸಮೃದ್ಧವಾಗಿದ್ದಾವೆ ಅಂತಂದರೆ ಅದು ಅಗಸ್ತ್ಯರ ತಪಸ್ಸಿನ ಪ್ರಭಾವ. ಹಾಗಾಗಿ ಆ ತಪಸ್ಸಿನ ಪ್ರಭಾವ ಇಲ್ಲಿ ಕಾಣ್ತಾ ಇದೆ ಅಂತಂದರೆ ಆಶ್ರಮ ಇನ್ನೂ ಬಹಳ ದೂರದಲ್ಲಿ ಇಲ್ಲ. ಕ್ಷಾಂತಾ ಮೃಗದ್ವಿಜಾ, ಮೃಗಗಳು ಕೂಡ ಯಾವುದು ಪರಸ್ಪರ ವೈರಭಾವದಿಂದ ಇರ್ತಾವೆ, ಆಶ್ರಮದ ಸುತ್ತಲಲ್ಲಿ ಅವು ಯಾವು ಕೂಡ ಆ ದ್ವೇಷವನ್ನು ವೈರವನ್ನು ತೋರಿಸದೆ ಅವು ಕೂಡ ಕ್ಷಮಾಸಹನಶೀಲವಾಗಿ ಅವು ಇದ್ದಾವೆ. ಅಗಸ್ತ್ಯ ಇದೆ ವಿಖ್ಯಾತಃ ಲೋಕೆ ಸ್ವೇನೈವ ಕರ್ಮಣ ಆಶ್ರಮೋ ದೃಶ್ಯತೆ ತಸ್ಯ ಪರಿಶ್ರಾಂತಿ ಶ್ರಮಾಪಹ. ಅಗಸ್ತ್ಯರ ಮಹತ್ವ ವಾತಾಪಿ ಇಲ್ವಲರು ಈ ದಕ್ಷಿಣ ದೇಶದಲ್ಲಿ ವಾಸ ಮಾಡಿದುದರಿಂದಾಗಿ ದಕ್ಷಿಣ ದಿಕ್ಕು ಎಲ್ಲರಿಗೂ ಕೂಡ ಅಗಮ್ಯ ಆಗಿಬಿಟ್ಟಿತ್ತು. ಯಾರು ಆ ದೇಶಕ್ಕೆ ಬರ್ತಾ ಇರಲಿಲ್ಲ. ಆ ವಾತಾಪಿ ಇಲ್ವಲರನ್ನು ನಿಗ್ರಹ ಮಾಡಿ ಅಗಸ್ತ್ಯರು ಅದು ಎಲ್ಲರಿಗೂ ಕೂಡ ಹೋಗಲಿಕ್ಕೆ ವಾಸಕ್ಕೆ ಅನುಕೂಲವಾದ ಸ್ಥಾನವನ್ನಾಗಿ ಮಾಡಿದವರು ಅಗಸ್ತ್ಯರು. ಅಷ್ಟೇ ಅಲ್ಲ, ಮಾರ್ಗಂ ನಿರೋದ್ಧುಂ ಸತತಂ ಭಾಸ್ಕರಸ್ಯ ಅಚಲೋತ್ತಮಃ ಸಂದೇಶಂ ಪಾಲಯಂಸ್ತಸ್ಯ ವಿಂಧ್ಯಶೈಲೋ ನ ವರ್ಧತೆ. ವಿಂಧ್ಯಶೈಲ ಸೂರ್ಯನ ಸಂಚಾರಕ್ಕೂ ಅಡ್ಡಿಯಾಗುವಂತೆ ಬೆಳೀತಾ ಇದ್ದ ಹೊತ್ತಿಗೆ ದೇವತೆಗಳೆಲ್ಲ ಒಂದು ಪ್ರಾರ್ಥನೆ ಮಾಡಿಕೊಂಡರು. ಅಗಸ್ತ್ಯರು ಅದನ್ನೂ ಸಮ್ಮತಿಸಿದರು. ಅಲ್ಲಿಂದ ಉತ್ತರದಿಂದ ಹೊರಟು ವಿಂಧ್ಯ ಪರ್ವತವನ್ನು ದಾಟಿಕೊಂಡು ಈ ಕಡೆ ದಕ್ಷಿಣಕ್ಕೆ ಬರಬೇಕು. ವಿಂಧ್ಯ ಪರ್ವತದ ಅಭಿಮಾನ ದೇವತೆಗೆ ಅಂತ ಇದ್ದಾರೆ, ನಾನು ಮರಳಿ ಬರೋ ತನಕ ನೀನಿನ್ನು ಮುಂದೆ ಮೇಲೆ ಏರಬಾರದು. ದಕ್ಷಿಣ ದಿಕ್ಕಿಗೆ ಬಂದವರು ಮತ್ತೊಬ್ಬರು ಉತ್ತರ ದಿಕ್ಕಿಗೆ ಹೋಗಿಲ್ಲ. ಹಾಗಾಗಿ ಆ ವಿಂಧ್ಯಶೈಲಾಭಿಮಾನಿ ದೇವತೆಯು ಕೂಡ ಈ ಅಗಸ್ತ್ಯರ ತಪಸ್ಸಿನ ಪ್ರಭಾವದಿಂದ ಅವರಿಗೆ ಗೌರವವನ್ನು ನೀಡುವವನಾಗಿ ಮತ್ತೆ ತಾನು ಮುಂದೆ ಬೆಳೆಯೋದನ್ನು ನಿಲ್ಲಿಸಿಬಿಟ್ಟ. ಸಂದೇಶಂ ಪಾಲಯಂಸ್ತಸ್ಯ ವಿಂಧ್ಯಶೈಲೋ ನ ವರ್ಧತೆ. ಅಗಸ್ತ್ಯರ ಮಾತಿಗೆ ಬದ್ಧನಾಗಿ ಆ ವಿಂಧ್ಯಶೈಲ ಇವತ್ತಿಗೂ ಬೆಳೆಯುತ್ತಾ ಇಲ್ಲ. ಈ ಕಾರಣದಿಂದಾಗಿ ಕೂಡ ಈ ದಕ್ಷಿಣ ದೇಶ ಎಲ್ಲರಿಗೂ ಕೂಡ ಬಂದು ಹೋಗಲಿಕ್ಕೆ ಅನುಕೂಲವಾಗುವಂತಹ ಪ್ರದೇಶ ಆಯಿತು. ಅಂತಹ ಅಗಸ್ತ್ಯರ ಆಶ್ರಮ ಇಲ್ಲೇ ನಾತಿ ದೂರದಲ್ಲಿ ಅನತಿ ದೂರದಲ್ಲಿ ಕಾಣ್ತಾ ಇದೆ.
ಶೇಷಂಚ ವನವಾಸಸ್ಯ ಸೌಮ್ಯ ವತ್ಸ್ಯಾಮ್ಯಹಂ ಪ್ರಭೋ ಅತ್ರ ದೇವಾ ಸಗಂಧರ್ವಾ ಸಿದ್ಧಾಶ್ಚ ಪರಮರ್ಷಯ ಅಗಸ್ತ್ಯಂ ನಿಯತಾಹರಾಹ ಸತತಂ ಪರ್ಯುಪಾಸತೆ. ಅಗಸ್ತ್ಯರ ಈ ಆಶ್ರಮದಲ್ಲಿ ಉಳ್ಕೊಂಡು ನಮ್ಮ ವನವಾಸದ ಇನ್ನುಳಿದ ದಿವಸಗಳೇನಿದ್ದಾವೆ ಅವನ್ನು ಇಲ್ಲಿ ಉಳ್ಕೊಂಡು ಕಳೆಯಬೇಕು ಅನ್ನುವ ಸಂಕಲ್ಪವನ್ನು ಮಾಡಿದ್ದೇನೆ. ದೇವತೆಗಳು ಕೂಡ ಬಂದು ಅಗಸ್ತ್ಯರನ್ನು ಉಪಾಸನೆ ಮಾಡುವಂತಹ ಸ್ಥಳವಿದು. ನಾತ್ರ ಜೀವೇನ್ ಮೃಷಾವಾದಿ ಕ್ರೂರೋ ವಾ ಯದಿ ವಾ ಶಠಃ ನೃಶಂಸಃ ಪಾಪವೃತ್ತೋ ವಾ ಮುನಿರೇಶ ಸಾವಿಧ. ಅಗಸ್ತ್ಯರ ಆಶ್ರಮದ ಪರಿಸರದಲ್ಲಿ ಯಾವೊಬ್ಬ ದುಷ್ಟನೂ ಕೂಡ, ದುಷ್ಟಬುದ್ಧಿಯುಳ್ಳವನು ಕೂಡ, ಪಾಪಕರ್ಮ ನಿರತನಾಗಿರುವವನು ವಾಸ ಮಾಡೋದು ಸಾಧ್ಯ ಇಲ್ಲ. ಅಂತಹ ಸ್ಥಳ ಇದು. ದೇವತೆಗಳು, ಯಕ್ಷರು, ನಾಗರು, ಪತಗರು ಅವರೆಲ್ಲರೂ ಕೂಡ ವ್ರತನಿಯಮಬದ್ಧರಾಗಿ ಅವರಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅತ್ರ ಸಿದ್ಧ ಮಹಾತ್ಮಾನೋ ವಿಮಾನೈ ಸೂರ್ಯಸನ್ನಿಭೈ ತ್ಯಕ್ವಾ ದೇಹ ನವೈರ್ದೇಹೈ ಸ್ವರ್ಯಾತಃ ಪರಮರ್ಷಯ. ಇಲ್ಲಿ ವಾಸ ಮಾಡಿ, ಅಗಸ್ತ್ಯರ ಆಶ್ರಮದ ಪರಿಸರದಲ್ಲಿ ವಾಸ ಮಾಡಿ, ಅವರ ಆಸರೆಯಲ್ಲಿ ತಪಸ್ಸನ್ನು ಗೈದು ಸಿದ್ಧರಾಗಿ ಅನೇಕ ಮಹರ್ಷಿಗಳು ವಿಮಾನವನ್ನೇರಿಕೊಂಡು ಉತ್ತಮವಾದಂತಹ ಲೋಕಗಳಿಗೆ ಹೋಗಿದ್ದಾರೆ. ಇಲ್ಲಿ ಸಾಧನೆ ಮಾಡುವಂತಹ ವ್ಯಕ್ತಿಗೆ ದೇವತೆಗಳು ಕೂಡ ತಾವಾಗಿ ಬಂದು ಯಕ್ಷತ್ವಂ ಅಮರತ್ವಂ ಚ ರಾಜ್ಯಾನ್ ವಿವಿಧಾನಿ ಚ ಅತ್ರ ದೇವಾ ಪ್ರಯಚ್ಛಂತಿ ಭೂತೈ ಆರಾಧಿತಾ ಶುಭೈ. ಇಲ್ಲಿ ಬಂದು ಮಾಡಿದಂತಹ ಸಾಧನೆಗೆ ದೇವತೆಗಳು ಒಲಿದು ಅವರು ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ದಾರೆ. ಅಂತಹ ಆ ಅಗಸ್ತ್ಯರ ಆಶ್ರಮದ ಬಳಿಗೆ ನಾವಿವತ್ತು ಬಂದಿದ್ದೇವೆ. ಆಗತಾಸ್ಮ ಆಶ್ರಮ ಪದಂ ಸೌಮಿತ್ರೇ ಪ್ರವಿಶಾಗ್ರತಃ ನಿವೇದಯೇ ಮಾಂ ಪ್ರಾಪ್ತಂ ಋಷಯೇ ಸಹ ಸೀತೆಯ. ಅಂತಹ ಅಗಸ್ತ್ಯರ ಆಶ್ರಮ ಸ್ಥಾನಕ್ಕೆ ನಾವಿವತ್ತು ಬಂದವರಿದ್ದೇವೆ. ಮುಂದಾಗಿ ನೀನು ಹೋಗಿ ಹೀಗೆ ಶ್ರೀರಾಮಚಂದ್ರ ಬಂದಿದ್ದಾನೆ ಅನ್ನತಕ್ಕಂತಹ ನಿವೇದನೆಯನ್ನು ಅಗಸ್ತ್ಯರ ಮುಂದೆ ಮಾಡಿಕೋ ಅಂತ ಹೇಳಿಕೊಂಡು ಲಕ್ಷ್ಮಣನಿಗೆ ಶ್ರೀರಾಮಚಂದ್ರ ಆದೇಶ ನೀಡ್ತಾ ಇದ್ದಾನೆಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.